ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಾನಿವತ್ತು ಮಸಾಲ ದೋಸೆ ಮಾಡೋದಕ್ಕೆ ಈಗ ಗ್ಲಾಸ್ ಅಳತೆಯಿಂದ 4 ಗ್ಲಾಸ್ ಅಕ್ಕಿಯನ್ನು ತೊಗೊತಾ ಇದ್ದೀನಿ. ನಾಲ್ಕು ಗ್ಲಾಸಿನಷ್ಟು ನಾನು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ದೋಸೆ ಮಾಡೋದಕ್ಕೆ. ಅಕ್ಕಿಯನ್ನು ಚೆನ್ನಾಗಿ ನೀರಿನಲ್ಲಿ ಒಂದು 3-4 ಸಾರಿ ಸ್ವಚ್ಛವಾಗಿ ತೊಳ್ಕೊಂಡ್ಬಿಡಿ. ಹೀಗೆ ಅಕ್ಕಿಯನ್ನು ಸ್ವಚ್ಛವಾಗಿ 3-4 ಸಾರಿ ತೊಳೆದು 8 ಗಂಟೆಗಳ ಕಾಲ ಇದನ್ನು ನೆನೆದಕ್ಕೆ ಬಿಡೋಣ. ಉದ್ದಿನಬೇಳೆನ ತೊಗೊತಾ ಇದ್ದೀನಿ. ಇದೇ ಗ್ಲಾಸ್ನಿಂದ 4 ಗ್ಲಾಸ್ ಅಕ್ಕಿಗೆ 1 ಗ್ಲಾಸನ್ನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನು ಮೆಂತ್ಯ ಕಾಳನ್ನು ಹಾಕೊಳ್ಳೋಣ. ನೋಡಿ, ಅದೇ ಗ್ಲಾಸಿನಿಂದ ನಾನು ಅರ್ಧ ಗ್ಲಾಸಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಇದಕ್ಕೇ ನಾನು ಸ್ವಲ್ಪ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಅರ್ಧ ಗ್ಲಾಸ್ಗಿಂತನೂ ಕಡಿಮೆ ಇದೆ. ದೋಸೆಗೆ ಮೆಂತ್ಯ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲವನ್ನು ಚೆನ್ನಾಗಿ ಸ್ವಚ್ಛವಾಗಿ ತೊಳ್ಕೊಂಡು ಬಿಡೋಣ. ಬೇಳೆಯನ್ನು 4 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟುಬಿಡೋಣ. ಅಕ್ಕಿ ತುಂಬ ಚೆನ್ನಾಗಿ ನೆಂದಿದೆ. 8 ಗಂಟೆಗಳ ಕಾಲ ನಾನು ಇದನ್ನು ನೆನೆ ಹಾಕಿದ್ದೆ. ಈಗ ನಾನು ಇದನ್ನು ಮಿಕ್ಸಿ ಜಾರ ಹಾಕ್ಕೊತಾ ಇದ್ದೀನಿ. ಹಿಟ್ಟನ್ನು ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳೋಣ. ಸಣ್ಣಾಗಿ ರುಬ್ಕೊಂಡು ಬಿಡ್ಬೇಕು. ಇದನ್ನು ಜಾಸ್ತಿ ನೀರು ಹಾಕದೆ ಈ ಥರ ಗಟ್ಟಿಯಾಗಿಯೇ ರುಬ್ಕೊಳ್ಳಿ. ನೋಡಿ, ಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬಿಡೋಣ. ನೋಡಿ, ಬೇಳೆನೂ ಅಷ್ಟೇ ತುಂಬ ಚೆನ್ನಾಗಿ ರುಬ್ಬಿದೆ. ಇದು ಈ ಥರ ನಾನು ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿಗೆ ಹಿಟ್ಟು ಚೆನ್ನಾಗಿ ಕುದಿ ಬರುತ್ತೆ ಅಂತ. ಚಳಿಗಾಲ ಇರೋದ್ರಿಂದ ಈ ಥರ ಇಡ್ತಾಯಿದ್ದೀನಿ. ಓವರ್ ನೈಟ್ ಇದನ್ನು ಹೀಗೆ ಬಿಟ್ಬಿಡೋಣ. ಹಿಟ್ಟು ನೋಡಿ ಎಷ್ಟೊಂದು ಚೆನ್ನಾಗಿ ಕುದಿದು ಬಂದಿದೆ. ನೋಡಿ, ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ನಾನು ಒಂದು 4 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಹತ್ತು ನಿಮಿಷ ಆಗಿದೆ. ಆಲೂಗಡ್ಡೆ ಇವಾಗ ಚೆನ್ನಾಗಿ ಬೆಂದಿದೆ. ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಕೆಂಪು ಚಟ್ನಿ ಮಾಡೋದಕ್ಕೆ ನಾನು ಮೆಣಸಿನ್ಕಾಯಿನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಚಟ್ನಿ ಮಾಡೋದಕ್ಕೆ ನಾನು ಇದು ಸ್ವಲ್ಪ ಹುರಿಗಡಲೆ, ಆಮೇಲೆ ಹಸಿ ಕೊಬ್ಬರಿ, ಆಮೇಲೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶೇಂಗಾ, ಆಮೇಲೆ 1 ಇಂಚಿನಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಚಟ್ನಿ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ಥರ ಸಣ್ಣಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ನಾನು. ಕೆಂಪು ಚಟ್ನಿ ಮಾಡೋದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಟೊಮೆಟೊ ತೊಗೊಳ್ತೀನಿ ನಾನು. ಹಾಗೆ 10-12 ಒಣ ಮೆಣಸಿನ್ಕಾಯಿನ ನಾನು ಕುದಿಸಿದ್ದೇನೆ ನೀರಿನಲ್ಲಿ. ಹಾಗೆ ಅದಕ್ಕೆ 15-20 ನಾನು ಬೆಳ್ಳುಳ್ಳಿನ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕೊಳ್ಳೋಣ. ಇವಾಗಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ಪೂನಷ್ಟು ಚಿಕನ್ ಹಾಕೊಳ್ಳೋಣ. ಒಂದು 10 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಚಟ್ನಿ ರೆಡಿ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ಥರ ಆಗಿದೆ. ಇದು ಅಷ್ಟು ಆಯಿಲನ್ನು ಹಾಕ್ಕೊಂಡ್ಬಿಡೋಣ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ. ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ, ಮೆಣಸಿನ್ಕಾಯಿನ ಹಾಕೋಣ. ಕರಿಬೇವನ್ನು ಹಾಕೋಣ ಸ್ವಲ್ಪ.
ಹಾಗೆ ಇದಕ್ಕೆ 4 ಕಟ್ ಮಾಡಿರುವಂಥ ಈರುಳ್ಳಿನ ತೊಗೊಂಡಿದ್ದೀನಿ ನಾನಿಲ್ಲಿ, ಅದನ್ನು ಹಾಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡ್ಬಿಡೋಣ. ಇದಕ್ಕೆ 1-2 ಒಣಮೆಣಸಿನಕಾಯಿ ಹಾಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಳ್ಳೋಣ. ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಹಾಕೊಳ್ಳೋಣ. ಕಟ್ ಮಾಡಿರೋಂಥ ಟೊಮೆಟೊವನ್ನು ಹಾಕೊಳ್ಳೋಣ. 1 ಟೊಮೆಟೊ ಇದಕ್ಕೆ. ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ನಾನು ಇದನ್ನು ಮಸಾಲೆ ಮಾಡಿ ಇಟ್ಕೊಂಡಿದ್ದೀನಿ. ಧನಿಯಾ, ಜೀರಿಗೆ, ಸೋಂಪು ಕಾಳು, ಆಮೇಲೆ ಒಂದು ಸ್ವಲ್ಪ ಮೆಣಸನ್ನು ತೊಗೊಂಡು ನಾನು ಫ್ರೈ ಮಾಡಿ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಪಲ್ಯಕ್ಕೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಇದಕ್ಕೆ ಬೇಯಿಸ್ಕೊಂಡಿರುವಂಥ 4 ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಾಡ್ಕೊಳ್ಳೋಣ. ಇವಾಗ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಡೋಣ. ಗ್ಯಾಸ್ ಆಫ್ ಮಾಡೋಣ. ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೆಗೆದುಕೊಳ್ಳೋಣ. ಇದಕ್ಕೆ 2 ಟೇಬಲ್ ಸ್ಪೂನ್ ಇದೆ. ಇದು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ರವೆಯನ್ನು ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ದೋಸೆ ತುಂಬ ಗರಿಗರಿಯಾಗಿ ಬರುತ್ತೆ ಅಂತ. 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೈಯಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇದಕ್ಕೆ 1-2 ನಿಮಿಷ ಟೈಮ್ ಕೊಡೋಣ. ಇವಾಗ ಅಷ್ಟರಲ್ಲಿ ನಾವು ಚಟ್ನಿಯನ್ನು ಮಾಡ್ಕೊಳ್ಳೋಣ. ಈ ಕಡೆ 4 ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಇವಾಗ ನಾವು ಇದಕ್ಕೆ ಒಣಮೆಣಸಿನ ಹಾಕ್ಕೊಳ್ಳೋಣ. 1-2 ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವು, ಆಮೇಲೆ ಕೊತ್ತಂಬರಿ ಹಾಕ್ಕೊಳ್ಳೋಣ. ಇದನ್ನು ಆಫ್ ಮಾಡ್ಕೊಂಡು ಬಿಡೋಣ. ಇದಕ್ಕೆ ಮಿಕ್ಸಿ ಜಾರ್ನಲ್ಲಿ ಮಾಡಿರುವಂಥ ಈ ಚಟ್ನಿಯನ್ನು ಹಾಕೊಳ್ಳೋಣ. ನೀರಿಗೆ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಈ ಥರ ಉಪ್ಪಿನ ನೀರನ್ನು ಹಚ್ಚೋದ್ರಿಂದ ದೋಸೆ ಅಂಟೋದಿಲ್ಲ. ಹಾಗಾಗಿ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಈ ಥರ ನೀಟಾಗಿ ಹಚ್ಕೊಂಡ್ಬಿಡಿ ನೀರನ್ನು. ದೋಸೆಯನ್ನು ಹಾಕೋಣ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ ನಾವು. ಹಾಗೇನೆ ಇದಕ್ಕೆ ಮಾಡಿಟ್ಟಿರುವಂಥ ಕೆಂಪು ಚಟ್ನಿಯನ್ನು ಹಾಕೋಣ. ಮಸಾಲ ದೋಸೆ ಮಾಡೋದಕ್ಕೆ ಇದೇ ಮಸಾಲೆ ಆಗಿರುತ್ತೆ. ಈ ಥರ ಉಪ್ಪಿನ ನೀರು ಹಚ್ಚೋದ್ರಿಂದ ದೋಸೆ ಅಂಟೋದಿಲ್ಲ, ಈಸಿಯಾಗಿ ಬರುತ್ತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಇದಕ್ಕೆ ಆಲೂಗಡ್ಡೆ ಪಲ್ಯನ ಹಚ್ಕೊಂಡು ಬಿಡೋಣ ಈ ಥರ. ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ ಬಂದಿದೆ ಅಂತ. ನೋಡಿ ಮಸಾಲ ದೋಸೆ ರೆಡಿ ಆಗಿದೆ. ನಾನಿಲ್ಲಿ ಕಾಯಿ ಚಟ್ನಿ ಆಮೇಲೆ ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಈ ಮಸಾಲೆ ದೋಸೆ ಮಾಡೋ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿ. ಥ್ಯಾಂಕ್ ಯು.